ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಪೇಪರ್ ಕಟ್ ಮಾಡಿ ತೋರಿಸಿದ್ದೆ ಯಾವ ರೀತಿ ಚೂಡಿದಾರ್ ಟಾಪ್ನ ಕಟ್ ಮಾಡಬೇಕು, ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಚೂಡಿದಾರ್ ಟಾಪ್ ನೋಟ್ಸ್ ಮಾಡೋದು ಕೂಡ ನಾನು ನಿಮಗೆ ತೋರಿಸಿದ್ದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಒಂದು ಪೀಸ್ನ ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಚೂಡಿದಾರ್ ಪೀಸ್ ಆಗಿರುತ್ತೆ. ಸೊ ನಾನು ತಗೊಂಡಿರೋ ಪೀಸಲ್ಲಿ ಆಲ್ರೆಡಿ ಫ್ರಂಟ್ ನೆಕ್ ಡಿಸೈನ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ನೆಕ್ ಶೇಪ್ ಮಾತ್ರ ಕೊಟ್ಕೋಬೇಕು. ಇದು ಫ್ರಂಟ್ ಸೈಡ್ ಏನು ಡಿಸೈನ್ ಇದೆ ಅದು ಅವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇದು ಈ ಡ್ರೆಸ್ ಪೀಸ್ 2 ಮೀಟರ್ಸ್ ಇದೆ. ಸೊ ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡಿಂಗ್ ಇದೆ. ಫ್ರಂಟು ಬ್ಯಾಕು ನಾನು ಎರಡನ್ನು ಒಟ್ಟಿಗೆ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ನಾರ್ಮಲ್ ಟಾಪಲ್ಲಿ ರೆಡಿ ಲೆಂತ್ ಏನಿದೆ ಅದಕ್ಕೆ ನಾವು ಯೂಶ್ವಲಿ ಎಕ್ಸ್ಟ್ರಾ 1 ಇಂಚ್ ತೊಗೋತೀವಿ ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ. ಇದಕ್ಕೆ ಎಕ್ಸ್ಟ್ರಾ 1 ಇಂಚ್ ಬೇಡ. ಯಾಕೆ ಅಂತ ಅಂದರೆ ಕೆಳಗಡೆ ಆಲ್ರೆಡಿ ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಈ ಸೈಡು ಕ್ಲೋಸಿಂಗ್ ಸೈಡ್ ಆಗಿರುತ್ತೆ, ಈ ಸೈಡು ಓಪನ್ ಸೈಡ್ ಆಗಿರುತ್ತೆ. ಸೊ ಓಪನ್ ಸೈಡು ನಾವು ಮಾರ್ಕ್ ಮಾಡ್ತೀವಿ, ಕ್ಲೋಸಿಂಗ್ ಸೈಡು ಆ ಸೈಡ್ ಇರುತ್ತೆ. ಸೊ ಕೆಳಗಡೆ ನಾವು ಬಾರ್ಡರ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಎಕ್ಸ್ಟ್ರಾ ಲೆಂತ್ ಬೇಡ, ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಇಡೋದು ಬೇಡ. ಸೊ ನಾನೀಗ ಒಂದು ಟಾಪ್ ತೊಗೊಂಡಿದ್ದೀನಿ. ನಾನು ಟಾಪಲ್ಲಿ ಮೆಷರ್ಮೆಂಟ್ನ ಹಿಡಿದು ತೋರಿಸ್ತೀನಿ, ಬಿಕಾಸ್ ಕನ್ಫ್ಯೂಷನ್ಸ್ ಆಗುತ್ತೆ ಅಲ್ವಾ, ನಿಮಗೆ ನನ್ನ ಮೆಷರ್ಮೆಂಟ್ನ ಹೇಳ್ತಾ ಹೋದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಒಂದು ಟಾಪ್ ತೊಗೊಂಡಿದ್ದೀನಿ. ಟೋಟಲ್ ಲೆಂತ್ 38 ಇದೆ. ಟೋಟಲ್ ಲೆಂತ್ 38 ಇದೆ. ಇಲ್ಲಿ ಬಾರ್ಡರ್ ಕೊಟ್ಟಿರೋದ್ರಿಂದ ನಾನು ಎಕ್ಸ್ಟ್ರಾ ತಗೋತಾ ಇಲ್ಲ. ಸೊ ಭುಜಕ್ಕೆ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೋತಾ ಇದ್ದೀನಿ. 38.5 ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ನಾನು ಅವಾಗಲೂ ಹೇಳಿದ ಹಾಗೆ ಬಾರ್ಡರ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ತಗೊಂಡಿರೋ ಡ್ರೆಸ್ ಅಲ್ಲಿ ಬಾರ್ಡರ್ ಕೊಟ್ಟಿಲ್ಲ ಅಂದ್ರೆ ನೀವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಇವಾಗ ಶೋಲ್ಡರ್ ಇಂದ ನಾನು 38.5 ನಾನು ಮಾರ್ಕ್ ಮಾಡ್ಕೋತೀನಿ. ಇವಾಗ ನಾನು ನೆಕ್ ಮಾರ್ಕ್ ಮಾಡ್ಕೋತೀನಿ. ನೆಕ್ಗೆ ನಾನು 5 ಇಂಚ್ ತಗೋತೀನಿ. ಫ್ರಂಟ್ ಅಲ್ಲಿ 4.5 ಇಂಚಿಗೆ ನಾನು ರೌಂಡ್ ಶೇಪ್ ಕೊಡೋದಕ್ಕೆ ನಾನು 5 ಇಂಚ್ ಲೆಂತ್ ತಗೋತಾ ಇದ್ದೀನಿ. ನೆಕ್ ಲೆಂತ್, ಕುತ್ತಿಗೆ ಉದ್ದ 5 ಇಂಚು. ಶೋಲ್ಡರು 7 ತಗೋಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಆದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ 7 ತಗೊಂಡಿದ್ದೀನಿ. ನೆಕ್ ಬಿಡ್ತು ಅಂದ್ರೆ ಭುಜದ ಕುತ್ತಿಗೆ ಅಗಲ 230 ತಗೊಂಡಿದ್ದೀನಿ. ಸೊ ಇವಾಗ ಆರ್ಮ್ ಹೋಲ್ಗೆ 7 ತಗೋತಾ ಇದ್ದೀನಿ. ಸೊ ನಾನು ಭುಜ ಎಷ್ಟು ತಗೊಂಡಿದ್ದೆ ಆರ್ಮ್ ಹೋಲ್ಗೂ ಕೂಡ ಅಷ್ಟೇ ತಗೋತಾ ಇದ್ದೀನಿ. ಸೊ 7. ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ನಾವು ಭುಜ ಎಷ್ಟು ತಗೊಂಡಿರ್ತೀವಿ. ಈಗ ಭುಜ 7 ತಗೊಂಡಿದ್ದೀನಿ, ಶೋಲ್ಡರ್ 7 ತಗೊಂಡಿದ್ದೀನಿ. ಇಲ್ಲಿ ಏನ್ ಮಾರ್ಕ್ ಮಾಡ್ಕೋತೀವಿ, ಇಲ್ಲಿಂದ ನೋಡಿದಾಗೂ ಕೂಡ 7 ಇರಬೇಕು. ನೋಡಿ ಈ ರೀತಿ. ಇಲ್ಲ ಅಂದ್ರೆ ಕ್ರಾಸ್ ಲೈನ್ ಬಂದ್ಬಿಟ್ರೆ ನಮ್ಗೆ ಡ್ರೆಸ್ ಶೇಪ್ ಕರೆಕ್ಟ್ ಆಗಿ ಬರೋದಿಲ್ಲ. ಚೆಸ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ಚೆಕ್ ಮಾಡುವಾಗ ಇಲ್ಲಿ ಕಂಕುಳು ಸುತ್ತಳತೆ, ಇಲ್ಲಿ ಕಂಕುಳು ಎಂಡಿಂಗ್ ಪಾಯಿಂಟ್ ಏನಿದೆ, ಈ ಎಂಡಿಂಗ್ ಪಾಯಿಂಟ್ ಇಂದ ಮಾರ್ಕ್ ಮಾಡ್ಕೋಬೇಕು. ಸೊ 18 ಇದೆ. 18. ಸೊ ಇದು ಈಗ ಟಾಪ್ ಓಪನ್ ಇದೆ ಅಲ್ವಾ, ಓಪನ್ ಇರೋದಕ್ಕೆ ಟೋಟಲ್ ಸೇರಿ 18 ಆಯ್ತು. ಸೊ ಇವಾಗ ನಾವು ಕ್ಲಾತ್ ನ ಹೆಂಗೆ ಮೆಷರ್ಮೆಂಟ್ ಮಾಡ್ತಾ ಇರೋದು, ಕ್ಲಾತ್ ಈ ರೀತಿ ಇದೆ, ಕ್ಲೋಸ್ ಅಲ್ಲಿ ಇದೆ. ಸೊ ಕ್ಲೋಸ್ ಅಲ್ಲಿ ಇದ್ದಾಗ ಎಷ್ಟು ಬರುತ್ತೆ, 9. ಕ್ಲೋಸ್ ಅಲ್ಲಿ ಇದ್ದಾಗ ಎಷ್ಟು ಬರುತ್ತೆ, 9. ಸೊ ಇಲ್ಲಿ ಕ್ಲಾತ್ ಕ್ಲೋಸ್ ಅಲ್ಲಿ ಇದೆ, ಅದಕ್ಕೆ ನಾನು ಆಫ್ ಮೆಷರ್ಮೆಂಟ್ ಮಾತ್ರ ತಗೊಂಡಿದ್ದೀನಿ. ಓಪನಿಂಗ್ ಅಲ್ಲಿ ಟೋಟಲ್ ಬರುತ್ತೆ, ಓಪನ್ ಅಲ್ಲಿ ಟೋಟಲ್ 18 ಬರುತ್ತೆ. ಸರಿನಾ? 18 ಅಲ್ಲಿ ಆಫ್ ತಗೋಬೇಕು. ಸೊ ಚೆಸ್ಟ್ 9 + 1.5 ತಗೋಬೇಕು. ನೆಕ್ಸ್ಟು ಸೊಂಟದ ಸುತ್ತಳತೆ ಅಂದರೆ ವೇಸ್ಟ್ ರೌಂಡ್ ಏನು ಮಾಡಬೇಕಂದ್ರೆ, ನಾವು ಚೆಸ್ಟ್ ಎಷ್ಟು ತೊಗೊಂಡಿದ್ವಿ ಅದಕ್ಕಿಂತ 1 ಇಂಚ್ ಕಡಿಮೆ ಮಾಡಬೇಕು. ಅಂದರೆ ಚೆಸ್ಟ್ ರೆಡಿ ಲೆಂತ್ ಎಷ್ಟು, 9. ಸೊ 8 ತೊಗೋಬೇಕು. 8 + 1.5.
ಕೆಲವ್ರಿಗೆ ಚೆಸ್ಟ್ ಎಷ್ಟಿದೆಯೋ ಸೊಂಟ ಕೂಡ ಅಷ್ಟೇ ಇರುತ್ತೆ. ಸೊ ನಿಮ್ಮ ಡ್ರೆಸ್ಸಲ್ಲಿ ಮೆಷರ್ಮೆಂಟ್ನ ನೋಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ವೇಸ್ಟ್ ಲೆಂತ್ ಅಂದರೆ ಸೊಂಟದ ಸುತ್ತಳತೆಯ ಲೆಂತ್ 11.5 ಭುಜದಿಂದ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಭುಜದಿಂದ ಕೆಳಗಡೆ 11.5. ಸೊ ಹಿಪ್ ರೌಂಡು 19.5 ಆಗುತ್ತೆ. ನಾನು ಯಾವ ರೀತಿ 11.5 ಮತ್ತು 19.5 ತಗೊಂಡೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೇನು ಭುಜ ಇದೆ, ಭುಜದಿಂದ ಕೆಳಗಡೆ ಅಂದರೆ ಸೊಂಟ ಹತ್ರ 11.5. ಇದು ಹಿಪ್ ಹತ್ರ ಏನು ಕಟ್ಟಿರುತ್ತೆ ಇಲ್ಲಿ ಸೈಡ್ ಕಟ್ಟು, ಸೊ ಅಲ್ಲಿವರೆಗೂ 19.5. ಅದನ್ನು ಹಿಪ್ ರೌಂಡ್ ಅಂತ ಹೇಳ್ತೀವಿ. ಸೊ ಇದು ಹಿಪ್ ಲೆಂತು 19.5. ಸೊ ಹಿಪ್ ಲೆಂತು 19.5, ವೇಸ್ಟ್ ಲೆಂತು 11.5. ಸೊ ಕ್ಲಿಯರ್ ಆಗಿದೆಯಾ? ಇದು ಹಿಪ್ ವಿಡ್ತು, ಇದು ಹಿಪ್ ಲೆಂತು. ಇದು ವೇಸ್ಟ್ ವಿಡ್ತು, ಈ ರೀತಿ ಬಂದರೆ ವೇಸ್ಟ್ ವಿಡ್ತು, ಇದು ವೇಸ್ಟ್ ಲೆಂತ್ ಆಗಿರುತ್ತೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಫಸ್ಟು ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಇದು ಚೆಸ್ಟು, ಇದು ವೇಸ್ಟು. ಸೊ ಚೆಸ್ಟ್ 9 ತೊಗೊಂಡಿದ್ದೆ ಅಲ್ವಾ, ಈಗ ವೇಸ್ಟು 8 + 1.5. ಇವಾಗ ಹಿಪ್ ವಿಡ್ತು ಚೆಸ್ಟ್ ಎಷ್ಟು ತೊಗೊಂಡಿದ್ವಿ? 9 ತೊಗೊಂಡಿದ್ವಿ. ಸೊ ಸೇಮು 9 + 1.5ನ ಇಲ್ಲಿ ತೊಗೋಬೇಕು. ಸೊ ಟಾಪ್ ಬಾಟಮಲ್ಲಿ ನಾವು ಚೆಸ್ಟು ಎಷ್ಟು ತೊಗೊಂಡಿದ್ವಿ ಅದಕ್ಕಿಂತ 1 ಇಂಚು ಜಾಸ್ತಿ ತೊಗೋಬೇಕು. ಸೊ ಚೆಸ್ಟ್ ಎಷ್ಟು ತೊಗೊಂಡಿದ್ವಿ? 9 ತೊಗೊಂಡಿದ್ವಿ. ಸೊ ಬಾಟಮ್ ರೌಂಡು 10 ತೊಗೋಬೇಕು. 10 + 1.5 ತೊಗೋಬೇಕು. 1.5 ಫೋಲ್ಡ್ ಮಾಡಿ ಪಟ್ಟಿ ಬರುತ್ತೆ ಸೈಡಲ್ಲಿ, ಆ ಪಟ್ಟಿಗೆ 1 ಪಾಯಿಂಟು ಎಕ್ಸ್ಟ್ರಾ. ಸೊ ಇವಾಗ ಇಲ್ಲಿ ಏನೇನು ಪಾಯಿಂಟ್ನ ನಾವು ಮಾರ್ಕ್ ಮಾಡಿದ್ದೀವಿ ಅದನ್ನು ನಾವು ಅಟ್ಯಾಚ್ ಮಾಡಬೇಕು ನೀಟಾಗಿ. ನೋಡಿ ಈ ರೀತಿ ಅಟ್ಯಾಚ್ ಆದಮೇಲೆ ಇವಾಗ ಆರ್ಮ್ ಹೋಲು ಫ್ರಂಟ್ ಆ್ಯಂಡ್ ಬ್ಯಾಕ್ಗೆ ಡಿಫ್ರೆಂಟಾಗಿ ಬರುತ್ತೆ. ಸೊ ಬ್ಯಾಕ್ ಆರ್ಮ್ ಹೋಲ್ಗೆ ಜಾಸ್ತಿ ತೊಗೋತೀವಿ, 1.5 ತೊಗೋತೀವಿ. ಸೊ ನಾನು ಇವಾಗ 1.5 ಹಾಕಿರ್ತೀನಿ. ಈಗ ಒಟ್ಟಿಗೆ ನಾನು ಬ್ಯಾಕು ಫ್ರಂಟ್ ಕಟ್ ಮಾಡ್ಕೋತಾ ಇರೋದು. ಫ್ರಂಟ್ಗೆ ಆಮೇಲೆ ನಿಮಗೆ ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ. ಫ್ರಂಟ್ ನೆಕ್ಗೆ 1 ಇಂಚು ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 1 ಇಂಚ್ ಕೊಟ್ಟು ಶೇಪ್ ಮಾಡಿಕೊಂಡೆ. ಇವಾಗ ನೀಟಾಗಿ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಡ್ರೆಸ್ ಕಟ್ಟಿಂಗ್, ತುಂಬಾ ಸಿಂಪಲ್ಲು. ಇವಾಗ ಏನು ಪೆಂಡಿಂಗ್ ಇರೋದಂದರೆ ಫ್ರಂಟ್ ಸೈಡ್ ಆರ್ಮ್ ಹೋಲ್ ಮಾತ್ರ ಆಲ್ಟರ್ ಮಾಡಬೇಕು. ಅದನ್ನು ತೋರಿಸ್ತೀನಿ. ಅದು ಒಂದಾದರೆ ಡ್ರೆಸ್ ಕಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನಾವು ಸೊಂಟದ ಹತ್ರ ಸ್ಲೈಡಾಗಿ ಕಟ್ ಮಾಡಬೇಕು, ಶಾರ್ಪಾಗಿ ಕಟ್ ಮಾಡಬಾರ್ದು. ಇವಾಗ ಸೊಂಟದ ಹತ್ರ ಆ್ಯಂಡ್ ಹಿಪ್ ಹತ್ರ ಏನು ಡಾಟ್ ನಾವು ಮಾರ್ಕ್ ಮಾಡಿದ್ವಿ ಅದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂದರೆ ನಮಗೆ ಗೊತ್ತಾಗಬೇಕು ಆ ಪಾಯಿಂಟು. ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸೊ ಬ್ಯಾಕ್ ಸೈಡ್ಗೆ ಯಾವಾಗಲೂ ಆರ್ಮ್ ಹೋಲು 1.5 ಇರಬೇಕು. ನಿಮಗೆ ಬ್ಯಾಕ್ ಸೈಡ್ ನೆಕ್ ಡೀಪ್ ಏನಾದರೂ ಬೇಕಂದರೆ ನೀವು ನೆಕ್ನ ಡೀಪ್ ಮಾಡ್ಕೋಬೋದು. ಇದು ಫ್ರಂಟ್ ಸೈಡು. ಸೊ ಇವಾಗ ಆರ್ಮ್ ಹೋಲ್ ಚೇಂಜಸ್ ಬರುತ್ತೆ. ಆರ್ಮ್ ಹೋಲ್ ಎಷ್ಟು ಬರುತ್ತೆ ಅಂದರೆ 0.75 ಬರುತ್ತೆ. ಸೊ ನಾನು 0.7ಗೆ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಫ್ರಂಟು ಬ್ಯಾಕು ಎರಡು ರೆಡಿ ಆಗಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದೇ ವೀಡಿಯೋದಲ್ಲಿ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಆ್ಯಂಡ್ ಇದೇ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ನೆಕ್ಸ್ಟು ಯಾವುದಾದ್ರೂ ನೋಟ್ಸ್ ಬೇಕಾದರೆ ಹೇಳಿ, ನಾನು ಸ್ಟಿಚಿಂಗ್ ನೋಟ್ಸ್ನ ಪ್ರಿಪೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಪ್ಲೀಟೆಡ್ ಪ್ಯಾಂಟ್ನೂ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟಾಪ್ ಸ್ಟಿಚಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.